welcome to my channel. Today we discuss measurement of three-phase energy using CT and PT. ಕರೆಂಟ್ ಟ್ರಾನ್ಸ್ಫಾರ್ಮರ್ ಮತ್ತೆ ಪೊಟೆನ್ಷಿಯಲ್ ಟ್ರಾನ್ಸ್ಫಾರ್ಮರ್ ಗಳನ್ನ ಯೂಸ್ ಮಾಡಿಕೊಂಡು ತ್ರೀ ಫೇಸ್ ಎನರ್ಜಿ ಯಾವ ರೀತಿ ನಾವು ಫೈಂಡ್ ಔಟ್ ಮಾಡ್ತಕ್ಕಂಥದ್ದು ಅಂತ ನೋಡೋಣ. ಹಿಯರ್ ತ್ರೀ ಫೇಸ್ ಎನರ್ಜಿ ಮೀಟರ್ ಇನ್ನು ಸ್ಟ್ಯಾಂಡರ್ಡ್ ರೇಟಿಂಗ್ ಅಲ್ಲಿ ನಮಗೆ ನಾರ್ಮಲಿ ಮಾರ್ಕೆಟ್ ಅಲ್ಲಿ 5 amps, 10 amps, 30 amps, 50 amps, 100 amps ಅಲ್ಲಿ ನಮಗೆ ಸಿಗ್ತದೆ ಕರೆಂಟ್ ರೇಟಿಂಗ್ ಅಲ್ಲಿ. ಅದೇ ರೀತಿನೇ ಪೊಟೆನ್ಷಿಯಲ್ ಕಾಯಿಲ್ ಅಥವಾ ಪ್ರೆಷರ್ ಕಾಯಿಲ್ 120 ವೋಲ್ಟ್ಸ್, 240 ವೋಲ್ಟ್ಸ್ ಮತ್ತೆ 415 ವೋಲ್ಟೇಜ್ ರೇಂಜಿಂಗ್ ಅಲ್ಲಿ ಯಾವುದು ತ್ರೀ ಫೇಸ್ ಎನರ್ಜಿ ಮೀಟರ್ ಸಿಗುತ್ತೆ. ಸೊ ಅದೇ ಒಂದು ಎನರ್ಜಿ ಮೀಟರ್ ನ ಯೂಸ್ ಮಾಡಿಕೊಂಡು ವಿ ಕ್ಯಾನ್ ಆಲ್ಸೋ ಫೈಂಡ್ ದ ಎನರ್ಜಿಯನ್ನು ಕೂಡ ನಾವು ಅದೇ ಒಂದು ಮೀಟರ್ ಗಳನ್ನು ಯೂಸ್ ಮಾಡಿಕೊಂಡು ಮಾಡಬಹುದು. ಸೊ ಬಟ್ ಏನಪ್ಪಾ ಅಂದ್ರೆ ಸಿಟಿ ಮತ್ತೆ ಪಿಟಿ ಗಳನ್ನ ಯೂಸ್ ಮಾಡಿಕೊಂಡು ಯಾವ್ದನ್ನ ಎನರ್ಜಿಯನ್ನ ಕಂಡುಹಿಡಿಯಬೇಕಾದ್ರೆ ಒನ್ ಆಫ್ ದ ಕನೆಕ್ಷನ್ಸ್ ಈಸ್ ಮಾತ್ರ ಏನಾಗುತ್ತೆ ಚೇಂಜ್ ಆಗುತ್ತೆ. ಅಂದ್ರೆ ಏನು, ಎನರ್ಜಿ ಮೀಟರ್ ಅಲ್ಲಿ ನಾರ್ಮಲಿ ಕರೆಂಟ್ ಕಾಯಿಲ್ ಅಂತ ಇರುತ್ತೆ, ಪ್ರೆಷರ್ ಕಾಯಿಲ್ ಇರುತ್ತೆ. ಕರೆಂಟ್ ಕಾಯಿಲ್ ಇಟ್ ಶುಡ್ ಬಿ ಕನೆಕ್ಟೆಡ್ ಡೈರೆಕ್ಟ್ಲಿ ಟು ದ ಸಿಟಿ ಪ್ರೈಮರಿಗೆ ಕನೆಕ್ಟ್ ಮಾಡಬೇಕು. ಅಂದ್ರೆ ಬೋತ್ ಪ್ರೆಷರ್ ಕಾಯಿಲ್ ಅಂಡ್ ಸೆಕೆಂಡರಿ ಯಾವುದು ಕರೆಂಟ್ ಕಾಯಿಲ್ ಮತ್ತೆ ಪ್ರೆಷರ್ ಕಾಯಿಲ್ ಟರ್ಮಿನಲ್ಸ್ ಏನ್ ಮಾಡಬೇಕು, ಹೊರಗಡೆ ತಗೋಬೇಕು. ಯಾವುದೇ ಕಾರಣಕ್ಕೂ ಒಳಗಡೆ ಲಿಂಕ್ ಅನ್ನ ಕನೆಕ್ಟ್ ಮಾಡಬಾರ್ದು. ಸೊ ನಾರ್ಮಲಿ ಇನ್ನು ಸ್ಟ್ಯಾಂಡರ್ಡ್ ಎನರ್ಜಿ ಮೀಟರ್ ಅಲ್ಲಿ ಯಾವುದು ಪ್ರೆಷರ್ ಕಾಯಿಲ್ ಮತ್ತೆ ಕರೆಂಟ್ ಕಾಯಿಲ್ ಅನ್ನ ಕಾಮನ್ ಕನೆಕ್ಷನ್ಸ್ ಮಾಡಿರ್ತಾರೆ. ಆ ಕಾಮನ್ ಲಿಂಕ್ ಅನ್ನ ಏನ್ ಮಾಡಬೇಕು, ನಾವು ಡಿಸ್ಕನೆಕ್ಟ್ ಮಾಡಿಕೊಂಡು ಸಿಟಿ ಮತ್ತೆ ಪಿಟಿ ಗಳನ್ನ ಕನೆಕ್ಟ್ ಮಾಡಬೇಕು. ಸೊ ದಿಸ್ ಈಸ್ ಒನ್ ಆಫ್ ದ ಕನೆಕ್ಷನ್ ವೈ ವಿ ಹ್ಯಾವ್ ಟು ಯೂಸಿಂಗ್ ಸಿಟಿ ಗಳನ್ನ ನಾವು ಯಾವ್ದ್ರ ಜೊತೆಗೆ ತ್ರೀ ಫೇಸ್ ಎನರ್ಜಿಯನ್ನ ನಾವು ಫೈಂಡ್ ಔಟ್ ಮಾಡಬೇಕಾದ್ರೆ ಆ ಒಂದು ಪಾಯಿಂಟ್ ಅನ್ನ ಹಿಡ್ಕೊಂಡು ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಇನ್ನು ತ್ರೀ ಫೇಸ್ ಎನರ್ಜಿ ಮೀಟರ್ ಅಲ್ಲಿ ಯಾವುದು 2 ಎಲಿಮೆಂಟ್ ಎನರ್ಜಿ ಮೀಟರ್ ಅಂತ ಬರುತ್ತೆ, ಇನ್ನೊಂದು 3 ಎಲಿಮೆಂಟ್ ಎನರ್ಜಿ ಮೀಟರ್ ಅಂತ ಬರುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಒನ್ ಆಫ್ ದ 2 element energy meter. So in this 2 element energy meter there are two pressure coil and 2 current coil are connected. ಇಲ್ಲಿ ನಾವು ಎರಡು ಕರೆಂಟ್ ಕಾಯಿಲ್ ಮತ್ತೆ ಕರೆಂಟ್ ಕಾಯಿಲ್ ಅಂದ್ರೆ ಯಾವುದು, this is called one of the current coil. So there are 2 current coil, this is one of the pressure coil. So there are 2 pressure coil. ಹಾಗಾಗಿ this type of energy meter is called 2 element energy meter ಅಂತ ಕರಿತೀವಿ. ಸೊ ಈ ಒಂದು 2 element energy meter ಅಲ್ಲಿ ನಾರ್ಮಲಿ 3 phase 3 wire ಸಿಸ್ಟಮ್ ಅಲ್ಲಿ ಈ ಒಂದು ಎನರ್ಜಿ ಮೀಟರ್ ಅನ್ನು ಬಳಸ್ತೀವಿ. ಅಂದ್ರೆ ಅದರಲ್ಲಿ ಯಾವುದೇ ರೀತಿಯ ನ್ಯೂಟ್ರಲ್ ಟರ್ಮಿನಲ್ಸ್ ಇರೋದಿಲ್ಲ, ಬರೀ ಅಲ್ಲಿ ಫೇಸಸ್ ಅಂದ್ರೆ ಆರ್ ಫೇಸ್, ವೈ ಫೇಸ್, ಬಿ ಫೇಸ್ ಮಾತ್ರ ಇರುತ್ತೆ. ಇಲ್ಲಿ ನಮಗೆ 2 ಎಲಿಮೆಂಟ್ ಆಗಿರೋದ್ರಿಂದ ನಾವು 2 ಸಿಟಿ ಗಳನ್ನ ಕನೆಕ್ಟ್ ಮಾಡಿದ್ರೆ ಸಾಕು, ವಿ ಕ್ಯಾನ್ ಫೈಂಡ್ ದ ಎನರ್ಜಿ. ಸೊ ಹಾಗಾಗಿ ಈ ಒಂದು ಸಿಸ್ಟಮ್ಯಾಟಿಕ್ ಕನೆಕ್ಷನ್ಸ್ ಹೇಗಿರುತ್ತೆ ಅಂತ ನೋಡೋಣ. ಹಿಯರ್ ದಿಸ್ L1 is ಡೈರೆಕ್ಟ್ಲಿ ಕನೆಕ್ಟ್ ಮಾಡಿದೀವಿ. ಸೊ ದಟ್ ಟರ್ಮಿನಲ್ is acts as a what or conductor acts as a primary ಆಗಿ ಆಕ್ಟಿಂಗ್ ಆಗುತ್ತೆ. ಇದರ ಮೇಲ್ಭಾಗದಲ್ಲಿ ಒನ್ ಆಫ್ ದ ಕರೆಂಟ್ ಕಾಯಿಲ್ ವೈಂಡಿಂಗ್ ಅನ್ನು ಸುತ್ತಿದ್ದೀವಿ, ದಟ್ ಈಸ್ ಕಾಲ್ಡ್ ಯಾವುದು ಸೆಕೆಂಡರಿ ಆಗಿ ಆಕ್ಟಿಂಗ್ ಆಗ್ತದೆ. ದಟ್ ಸೆಕೆಂಡರಿ ಟರ್ಮಿನಲ್ಸ್ ಇಸ್ ಕನೆಕ್ಟೆಡ್ ಡೈರೆಕ್ಟ್ಲಿ ಅಕ್ರಾಸ್ ದ ಸಿಸಿ ಕನೆಕ್ಟ್ ಮಾಡಬೇಕು. ಅದೇ ರೀತಿನೇ ಇದರ ನೆಕ್ಸ್ಟ್ ಯಾವುದು, ಇದು ಆರ್ ಫೇಸ್ ಅಂದ್ರೆ ಇದು ವೈ ಫೇಸ್, ಇದು ಬಿ ಫೇಸ್. ಸೊ ದಿಸ್ ಬಿ ಫೇಸ್ ಅನ್ನು ಏನ್ ಮಾಡಿದೀವಿ, ಅನದರ್ ಕರೆಂಟ್ ಕಾಯಿಲ್ಗೆ ಏನ್ ಮಾಡಿದೀವಿ ನಾವು, ಸೆಕೆಂಡರಿ ಟರ್ಮಿನಲ್ಸ್ ಆಫ್ ದ ಸಿಟಿ ಅನ್ನ ಡೈರೆಕ್ಟ್ ಗೆ ಕನೆಕ್ಟ್ ಮಾಡಿದೀವಿ. ಓಕೆ, ನೆಕ್ಸ್ಟ್ ಏನಾಗುತ್ತೆ ನೋಡೋಣ. ಹಿಯರ್ ಸೊ ದಿಸ್ L1 is directly connected to the one of the pressure coil that output of the terminals is joined together ಯಾವುದಕ್ಕೆ L2 ಗೆ ಕನೆಕ್ಟ್ ಮಾಡಿದೀವಿ. ಓಕೆ, ಸೊ ಅದೇ ರೀತಿನೇ ಇನ್ನೊಂದು ಅಬ್ಸರ್ವ್ ಮಾಡಬೇಕು. ನೆಕ್ಸ್ಟ್ ಒನ್ ಈಸ್ ಯಾವುದು, ದಿಸ್ ಒನ್. ಈ ಒಂದು ಟರ್ಮಿನಲ್ಸ್ ಯಾವ್ದು, L3 ಟರ್ಮಿನಲ್ಸ್ ಇಲ್ಲಿ ಹೋಗಿದೆ, ಸೆಕೆಂಡ್ ಪ್ರೆಷರ್ ಕಾಯಿಲ್ ಹೋಗಿದೆ. ಇದರ ಒಂದು ಟರ್ಮಿನಲ್ಸ್ ಎಲ್ಲಿ ಕನೆಕ್ಟ್ ಮಾಡಿದೀವಿ, ಯಾವುದಕ್ಕೆ, ಸೇಮ್ ಸೆಂಟರ್ ಆಫ್ ದ ಲೈನ್ ಅಂದ್ರೆ ಏನು, ವೈ ಫೇಸ್ ಗೆ ಕನೆಕ್ಟ್ ಮಾಡಿದೀವಿ. ಓಕೆ, ಸೊ ದಿಸ್ ಈಸ್ ಒನ್ ಆಫ್ ದ connections of
2 element energy meter with CT with 2 CT 3 phase 3 wire system ಅಂತ ಕರಿತೀವಿ. ಇದರ ಅರ್ಥ ಏನಪ್ಪಾ ಅಂದ್ರೆ ಈ ಒಂದು ಎನರ್ಜಿ ಮೀಟರ್ ನಾವು 3 phase 3 wire ಸಿಸ್ಟಮ್ ಅಲ್ಲಿ ಮಾತ್ರ ನಾವು ಬಳಸಬಹುದು. ಅದೇ ರೀತಿನೇ ಇನ್ನೊಂದಿದೆ, ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ 3 phase 3 element energy meter with 3 CT of 3 phase 4 wire ಸಿಸ್ಟಮ್ ಅಂತ ಕರಿತೀವಿ. ಸೊ ಈ ಒಂದು ಎನರ್ಜಿ ಮೀಟರ್ ನಾವು ನಾರ್ಮಲಿ ಎಲ್ಲಿ ಬಳಸ್ತೀವಿ ಅಂದ್ರೆ ಎಲ್ಲಿ ನಮಗೆ 3 phase 4 wire ಅಂದ್ರೆ 3 ಫೇಸಸ್ ಒಂದು ನ್ಯೂಟ್ರಲ್ ಎಲ್ಲಿ ಇದೆ ಆ ಒಂದು ಪವರ್ ಅನ್ನ ನಾವು ಆ ಒಂದು ಎನರ್ಜಿಯನ್ನ ನಾವು ಮೆಜರ್ಮೆಂಟ್ ಮಾಡಬೇಕಾದ್ರೆ ಈ ಒಂದು ಇದನ್ನ ಯಾವ್ದನ್ನ ಎನರ್ಜಿ ಮೀಟರ್ ಯೂಸ್ ಮಾಡ್ತೀವಿ. ಸೊ ಎರಡನ್ನ ಅಬ್ಸರ್ವ್ ಮಾಡಬಹುದು. ಈ ಎರಡು ನಾವು ನಾರ್ಮಲಿ ಸಿಟಿ ಗಳನ್ನ ಮಾತ್ರ ಬಳಸಿದೀವಿ, ಇಲ್ಲಿ ಪಿಟಿ ಅನ್ನ ಬಳಸಿಲ್ಲ. ಬಿಕಾಸ್ ಆಫ್ ದಿಸ್ ಸಿಸ್ಟಮ್ ಅಲ್ಲಿ ನಾರ್ಮಲಿ ಪ್ರೈಮರಿ ವೋಲ್ಟೇಜ್ 415 ವೋಲ್ಟೇಜ್ ಇರುತ್ತೆ. ಸೊ ಹಾಗಾಗಿ ಆ ಒಂದು ವೋಲ್ಟೇಜ್ ಅನ್ನ ನಾವಿಲ್ಲಿ ಸ್ಟೆಪ್ ಡೌನ್ ಮಾಡ್ಕೊಂಡಿಲ್ಲ. ಯಾಕೆ ಅಂದ್ರೆ ನಮಗೆ ಪ್ರೆಷರ್ ಕಾಯಿಲ್ ನಾವು ನಾರ್ಮಲಿ ಈ ಒಂದು ಇದ್ರದ್ದು ಅದು ಎನರ್ಜಿ ಮೀಟರ್ 415 ಇರೋದ್ರಿಂದ ಡೈರೆಕ್ಟ್ ಗೆ ಕನೆಕ್ಟ್ ಮಾಡಬಹುದು. ಒಂದು ವೇಳೆ ನಮಗೆ ಪ್ರೆಷರ್ ಕಾಯಿಲ್ ಹೈಯರ್ ದ್ಯಾನ್ ದಟ್ ಆಫ್ ದ 415 ವೋಲ್ಟ್ಸ್ 415ಕ್ಕಿಂತ ಜಾಸ್ತಿ ಇದ್ದಾಗ, ಫಾರ್ ಎಕ್ಸಾಂಪಲ್ 11 kV ಆಗಿರ್ಬೋದು, 33 kV ಆಗಿರ್ಬೋದು, ಆಗ ನಾವು ದಟ್ ವೋಲ್ಟೇಜ್ ಅನ್ನು ಏನ್ ಮಾಡಬೇಕಾಗುತ್ತೆ, ಸ್ಟೆಪಿಂಗ್ ಡೌನ್. ಆಗ ಮಾತ್ರ ನಾವೇನ್ ಮಾಡಬಹುದು, ಅಲ್ಲಿ ಪಿಟಿ ಅನ್ನ ಯೂಸ್ ಮಾಡಬಹುದು. ಆದ್ರೂ ಕೂಡ ಇದನ್ನ ಪಿಟಿ ಅನ್ನ ಯೂಸ್ ಮಾಡ್ಕೊಂಡು ಮಾಡಬಹುದು. ಯಾವಾಗ ಪಿಟಿ ಅನ್ನ ನಾವು ಫಾರ್ ಎಕ್ಸಾಂಪಲ್ ಪ್ರೆಷರ್ ಕಾಯಿಲ್ 110 ವೋಲ್ಟ್ಸ್ ಇಂದು ಪ್ರೆಷರ್ ಕಾಯಿಲ್ ಅನ್ನ ಬಳಸಿದ್ದರೆ 110 ವೋಲ್ಟ್ಸ್ ಪ್ರೆಷರ್ ಕಾಯಿಲ್ ಅನ್ನ ಬಳಸಿದ್ರೆ ನಾವು ಅಗೇನ್ ವಿ ಆರ್ ಯೂಸಿಂಗ್ ಒನ್ ಆಫ್ ದ ಪಿಟಿ ಗಳನ್ನ ಯೂಸ್ ಮಾಡಬೇಕಾಗುತ್ತೆ. ಓಕೆ, ಸೊ ದಿಸ್ ಈಸ್ ಒನ್ ಆಫ್ ದ 3 phase 3 element. 3 phase 3 element ಅಂದಾಗ ಇಲ್ಲಿ ದೇರ್ ಆರ್ 3 ಕರೆಂಟ್ ಕಾಯಿಲ್ಸ್ ಇರುತ್ತೆ, 3 ಪ್ರೆಷರ್ ಕಾಯಿಲ್ ಇರುತ್ತೆ. ಹಾಗಾಗಿ ಈ ಒಂದು ಎನರ್ಜಿ ಮೀಟರ್ ನಾವೇನಂತ ಕರಿತೀವಿ, 3 phase 3 element ಅಂತ ಕರಿತೀವಿ. ಸೊ ಇಲ್ಲಿ 3 CT ಗಳನ್ನ ಬಳಸಿದೀವಿ. 3 CT ಅಂದ್ರೆ ಏನು, ಇಲ್ಲಿ ನೋಡಿ ಈಚ್ ಫೇಸಸ್ ಗೆ ಒಂದೊಂದು CT ಗಳನ್ನ ಕನೆಕ್ಟ್ ಮಾಡಿದೀವಿ. ದಟ್ ಔಟ್ಪುಟ್ ಟರ್ಮಿನಲ್ಸ್ ಆರ್ ಸೆಕೆಂಡರಿ ಟರ್ಮಿನಲ್ಸ್ ಡೈರೆಕ್ಟ್ಲಿ connected across the CC. Okay, so this is the L1, this is the L2 secondary terminals is directly connected across the second CC. Next L3 terminals, ಇದರ secondary terminals ಅನ್ನ directly connected ಎಲ್ಲಿಗೆ, ಥರ್ಡ್ CC ಗೆ ಕನೆಕ್ಟ್ ಮಾಡಿದೀವಿ. ಓಕೆ, ಪ್ರೆಷರ್ ಕಾಯಿಲ್ ಅನ್ನ ನಾವು ಯಾವ ರೀತಿ ಕನೆಕ್ಟ್ ಮಾಡಿದೀವಿ ನೋಡಿ ಅಬ್ಸರ್ವ್ ಮಾಡಬಹುದು. ಇಲ್ಲಿ ಪ್ರೆಷರ್ ಕಾಯಿಲ್ ಅಂದಾಗ ದಟ್ ಪ್ರೆಷರ್ ಕಾಯಿಲ್ ಶುಡ್ ಬಿ ಕನೆಕ್ಟೆಡ್ ಅಕ್ರಾಸ್ ದ ಸಪ್ಲೈ. ಹಾಗಾಗಿ ನೋಡಿ, ಸೊ L1 is directly connected one of the terminals of the PC. So this terminals is called PC input terminals. ಈ ಔಟ್ಪುಟ್ ಟರ್ಮಿನಲ್ಸ್ ಏನ್ ಮಾಡಿದೀವಿ, all the pressure coil end ಗೆ ಕನೆಕ್ಟ್ ಮಾಡಿದೀವಿ. ಸೊ ದಟ್ ಈಸ್ ಆಲ್ಸೋ ಕಾಲ್ಡ್ ಆಕ್ಟ್ಸ್ ಆಸ್ ಸ್ಟಾರ್ ಪಾಯಿಂಟ್ ಆಗಿ ಆಕ್ಟಿಂಗ್ ಆಗುತ್ತೆ. ಸೊ ಆ ಸ್ಟಾರ್ ಆಗಿರೋದ್ರಿಂದ ಸೊ ಆ ಒಂದು ಟರ್ಮಿನಲ್ಸ್ ಮುಖಾಂತರ ಹೊರಗಡೆ ನಾವು ಸಪ್ಲೈ ಅನ್ನ ಅಂದ್ರೆ ಏನು ನ್ಯೂಟ್ರಲ್ ಟರ್ಮಿನಲ್ ನ ಕನೆಕ್ಟ್ ಮಾಡಬಹುದು. ಸೊ ಅಲ್ಲಿ ಅಬ್ಸರ್ವ್ ಮಾಡಬಹುದು, ಔಟ್ಪುಟ್ ಆಫ್ ದ ಪ್ರೆಷರ್ ಕಾಯಿಲ್ ವಿ ಆರ್ ಜಾಯಿಂಡ್ ಟುಗೆದರ್ ಆಫ್ ದ ಎನ್ ಟರ್ಮಿನಲ್ಸ್. ನೆಕ್ಸ್ಟ್ ಇಲ್ಲಿ ನೋಡಿ, ಸೆಕೆಂಡ್ L2 ಅನ್ನ ನಾವೇನ್ ಮಾಡಿದೀವಿ, ಪ್ರೆಷರ್ ಕಾಯಿಲ್ಗೆ ಕನೆಕ್ಟ್ ಮಾಡಿದೀವಿ. ಓಕೆ, ಅದೇ ರೀತಿನೇ L3 ಟರ್ಮಿನಲ್ಸ್ ಅನ್ನು ಕೂಡ ನಾವು ಪ್ರೆಷರ್ ಕಾಯಿಲ್ಗೆ ಕನೆಕ್ಟ್ ಮಾಡಿದೀವಿ. ಇಲ್ಲಿ ಇದಕ್ಕೂ ಏನ್ ಡಿಫರೆನ್ಸ್, ಇದರಲ್ಲಿ 2 ಎಲಿಮೆಂಟ್ ಇದೆ, ಇದರಲ್ಲಿ 3 ಎಲಿಮೆಂಟ್ ಇದೆ. ಇದನ್ನ ನಾವು 3 phase 3 wire ಸಿಸ್ಟಮ್ ಅಲ್ಲಿ ಬಳಸಬಹುದು. ಈ ಒಂದು ಕನೆಕ್ಷನ್ಸ್ ಅನ್ನ ನಾವು ಈ ಒಂದು ಎನರ್ಜಿ ಮೀಟರ್ ಅನ್ನ ನಾವು 3 phase 4 wire ಸಿಸ್ಟಮ್ ಅಲ್ಲಿ ಮಾತ್ರ ಬಳಸಬಹುದು. ಓಕೆ, ಫಾರ್ ಎಕ್ಸಾಂಪಲ್ ಇಫ್ ಒನ್ ಆಫ್ ದ ಇಂಡಸ್ಟ್ರೀಸ್, ಯಾವುದೋ ಒಂದು ಇಂಡಸ್ಟ್ರೀಸ್ ನಾವು ಎನರ್ಜಿಯನ್ನ ಕಂಡುಹಿಡಿಯಬೇಕಾದ್ರೆ ನಾವು ಯಾವುದು ಐದರ್ ಇಟ್ ಮೇ ಬಿ ಈ ಒಂದು ಎನರ್ಜಿ ಮೀಟರ್ ಅನ್ನು ಕೂಡ ಬಳಸಬಹುದು ಅಥವಾ ಈ ಎನರ್ಜಿ ಮೀಟರ್ ನ ಬಳಸಬಹುದು. ಅಲ್ಲಿ ಇಂಪಾರ್ಟೆಂಟ್ ಅರ್ಥ ಮಾಡ್ಕೋಬೇಕು, ಆ ಒಂದು ಸಪ್ಲೈ ಸಿಸ್ಟಮ್ 3 phase 3 wire ಅಥವಾ 3 phase 4 wire ಸಿಸ್ಟಮ್ ಅನ್ನೋದನ್ನ ನೋಡ್ಕೋಬೇಕಾಗುತ್ತೆ. ಸೊ ಒಂದು ಆ ಎನರ್ಜಿ ಮೀಟರ್ ಅದು ಐದರ್ ಇಟ್ ಮೇ ಬಿ CT ರೇಷಿಯೋನ ಅಥವಾ PT ರೇಷಿಯೋನ ಕಂಡುಹಿಡಿಯೋದು ಹೇಗೆ ಅಂತ ನೋಡೋಣ. ಒನ್ ಆಫ್ ದ ಎಕ್ಸಾಂಪಲ್ ಐ ಹ್ಯಾವ್ ಟು ಟೇಕನ್ ಹಿಯರ್, an industries has connected load of 200 HP for
400 volts, 3 phase 50 hertz, what should be current rating of CT and its ratio? Assume PF unity. ಒಂದು ಇಂಡಸ್ಟ್ರೀಸ್ ಇದೆ, ಆ ಇಂಡಸ್ಟ್ರೀಸ್ ಅಲ್ಲಿ ನಮಗೆ ಲೋಡ್ ಅಲ್ಲಿ ಎಷ್ಟು ಕೊಡ್ತಾ ಇದೆ, ಅದು 200 HP ಅನ್ನ ಲೋಡ್ ಕೊಡ್ತಾ ಇದೆ. ಅಲ್ಲಿ ಕನೆಕ್ಟ್ ಆಗಿರ್ತಕ್ಕಂಥ ವೋಲ್ಟೇಜ್ ಎಷ್ಟು 400 ವೋಲ್ಟ್ಸ್, 3 ಫೇಸ್ 50 ಹರ್ಟ್ಸ್ ಇದೆ. ಹಾಗಾದ್ರೆ ವಾಟ್ ಶುಡ್ ಬಿ ಕರೆಂಟ್ ರೇಟಿಂಗ್? ಕರೆಂಟ್ ರೇಟಿಂಗ್ ಯಾವ್ದು? ಸಿಟಿ ಕರೆಂಟ್ ರೇಟಿಂಗ್ ಎಷ್ಟು, ಜೊತೆಗೆ ಅದರ ರೇಷಿಯೋ, ದಟ್ ಈಸ್ ಆಲ್ಸೋ ಕಾಲ್ಡ್ ಸಿಟಿ ರೇಷಿಯೋ ಅನ್ನ ಹೇಗೆ ಕಂಡುಹಿಡಿಯಬೇಕು? ಯಾಕೋಸ್ಕರ ಅಂದ್ರೆ ನಾವು ಯಾವುದೇ ಒಂದು ಇಂಡಸ್ಟ್ರೀಸ್ಗೆ ಎನರ್ಜಿ ಮೀಟರ್ ಅನ್ನ ಕನೆಕ್ಟ್ ಮಾಡಬೇಕಾದ್ರೆ ಇದನ್ನ ನಾವು ಕಂಡುಹಿಡ್ಕೋಬೇಕು. ಯಾವ್ದು? ಸಿಟಿ ರೇಷಿಯೋನ ಕಂಡುಹಿಡ್ಕೋಬೇಕು ಅಥವಾ ಪಿಟಿ ರೇಷಿಯೋನ ಕಂಡುಹಿಡ್ಕೋಬೇಕು. ಸೊ ಇಲ್ಲಿ ನಾವು ಫಸ್ಟ್ ಆಫ್ ಆಲ್ ಹ್ಯಾವ್ ಟು ಟೇಕ್ ಅನ್ ಗಿವನ್ ಡಾಟಾ. ಯಾವುದು? ಪವರ್ ಲೋಡ್ ಎಷ್ಟಿದೆ? ಅದು load is equal to 200 HP. Okay, next 3 phase supply, 3 phase 400 volts. Okay, next ಯಾವುದು? what should be current rating of CT ಅಂದ್ರೆ ಏನು? ಫೈಂಡ್, ಏನನ್ನ ಫೈಂಡ್ ಮಾಡಬೇಕು? CT current rating ಸಿಟಿ ಕರೆಂಟ್ ರೇಟಿಂಗು ಎಷ್ಟು, ಮತ್ತೇನೋ ಇಟ್ಸ್ ರೇಷಿಯೋ, ಸಿಟಿ ರೇಷಿಯೋ. ಸೊ ಇದನ್ನ ನಾವೇನ್ ಮಾಡ್ಬೇಕಾಗುತ್ತೆ? ಕಂಡುಹಿಡಿಯಬೇಕಾಗುತ್ತೆ. ಸೊ ಇದು ಕಂಡುಹಿಡಿಯಬೇಕಾದ್ರೆ ನಮಗೆ ಗೊತ್ತಿರಬೇಕು ಏನು? ಪವರ್ ಈಸ್ ಈಕ್ವಲ್ ಟು, ಏನ್ ಹೇಳಿ? ಪವರ್ ಈಸ್ ಈಕ್ವಲ್ ಟು √3. √3 ಅಂದ್ರೆ ಯಾವುದು? 3 ಫೇಸ್ ಆಗಿರೋದ್ರಿಂದ ನಾವು √3 ತಗೊಂಡಿದೀವಿ. √3 VL into IL into cos theta. So this is what line voltage, line current, power factor. ಇಲ್ಲಿ ನಾವು assume PF unity ಅಂತ ಕೇಳೋದ್ರಿಂದ ನಾವು ಪವರ್ ಫ್ಯಾಕ್ಟರ್ ನ 1 ಅಂತ ತಗೊಳ್ತೀವಿ. ಇಲ್ಲಿ ನಾವು ಪವರ್ ಆಲ್ರೆಡಿ ಕೊಟ್ಟಿದಾರ, ಲೈನ್ ವೋಲ್ಟೇಜ್ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ನಾವೇನ್ ಕಂಡುಹಿಡಿಯಬೇಕು? ಕರೆಂಟ್ ಅಂದ್ರೆ ಸಿಟಿ ರೇಷಿಯೋನ ಕಂಡುಹಿಡಿಯೋದ್ರಿಂದ ನಾವು ಲೋಡ್ ಕರೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಲೋಡ್ ಕರೆಂಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ therefore IL is equal to, IL ಅನ್ನ ಹೊರಗಡೆ ತಗೊಂಡ್ರೆ ಪವರ್ divided by √3 into VL into cos theta. ಓಕೆ, ಅದರ ವ್ಯಾಲ್ಯೂಸ್ ಅನ್ನ ಬರ್ಕೊಂಡ್ಬಿಡೋಣ. ಪವರ್ ಅಂದ್ರೆ ಯಾವ್ದದ್ದು? ಲೋಡ್ ಪವರ್ ಎಷ್ಟಿದೆ? 200 into 746. ಯಾಕೋಸ್ಕರ 746 ಅಂದ್ರೆ 1 HP ಗೆ 746 ವ್ಯಾಟ್ಸ್. ಹಾಗಾಗಿ 200 into 746. √3 ವ್ಯಾಲ್ಯೂ ಎಷ್ಟು? 1.732 into VL ಅಂದ್ರೆ ಎಷ್ಟು? ಲೈನ್ ವೋಲ್ಟೇಜ್ ಎಷ್ಟಿದೆ ಇಲ್ಲಿ? 400. ಸೊ that's why 400 into cos theta, ಯೂನಿಟಿ ಪವರ್ ಫ್ಯಾಕ್ಟರ್ ತಗೊಳ್ಬೇಕು. ಸೊ ಹಾಗಾಗಿ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 250 amps ಸಿಗ್ತದೆ. ಸೊ ದಿಸ್ ಈಸ್ ವಾಟ್ ಫುಲ್ ಲೋಡ್ ಕರೆಂಟ್. ಈ ಬೇಸಿಸ್ ಮೇಲೆ ನಾವೇನ್ ಮಾಡಬಹುದು? ಕರೆಂಟ್ ರೇಟಿಂಗ್ ಆಫ್ ಸಿಟಿ ಅನ್ನ ಕಂಡುಹಿಡಿಯಬಹುದು. ಸೊ ಹಾಗಾಗಿ ನೆಕ್ಸ್ಟ್ ಕರೆಂಟ್ ರೇಟಿಂಗ್ ಆಫ್ ಸಿಟಿ ಇದು ಕಂಡುಹಿಡಿಯಬೇಕಾದ್ರೆ ಆಕ್ಚುಲಿ ನಾವು ಸೆಕೆಂಡರಿ ಕರೆಂಟ್ ಮೇಲ್ಗಡೆ ಸಿಟಿ ರೇಟಿಂಗ್ ಡಿಪೆಂಡ್ ಆಗುತ್ತೆ. ಸೊ ಆಕ್ಚುಲಿ ನಾವು ಸಿಟಿ ಕರೆಂಟ್ ರೇಟಿಂಗ್ ಸೆಕೆಂಡರಿ ಇದು 5 amps ಕರೆಂಟ್ ಅಂತ ತಗೊಂತೀವಿ. ಹಾಗಾಗಿ 215 divided by 5 ಅನ್ನು ಮಾಡಿದಾಗ ಆಕ್ಚುಲಿ ನಾವು ಮಾಡಿದಾಗ ನಮಗೆ ಇಲ್ಲಿ 43 amps ಸಿಗ್ತದೆ. ಸೊ ದಿಸ್ ಈಸ್ ಕಾಲ್ಡ್ ವಾಟ್? ಕರೆಂಟ್ ರೇಟಿಂಗ್ ಆಫ್ ಸಿಟಿ. ಸೊ ನಮಗೆ 43 ಅಲ್ಲಿ ನಮಗೆ ಎಕ್ಸಾಕ್ಟ್ಲಿ ನಮಗೆ ಸಿಗೋದಿಲ್ಲ. ಸೊ ಅದ್ರ ಬದಲಿಗೆ ನಾವು ಏನು 43 ಬದಲಿಗೆ ನಿಯರೆಸ್ಟ್ ಅದಕ್ಕಿಂತ ಸ್ವಲ್ಪ ಜಾಸ್ತಿ ವ್ಯಾಲ್ಯೂನ ಹಾಕಬೇಕಾಗುತ್ತೆ. ಸೊ ನಿಯರೆಸ್ಟ್ ವ್ಯಾಲ್ಯೂ ಅಂದ್ರೆ ಎಷ್ಟು? 50. ಸೊ 50 ರೇಂಜ್ ಅಲ್ಲಿ ನಮಗೆ ಸಿಗ್ತದೆ. 50:1. ಸೊ ದಿಸ್ ಈಸ್ ವಾಟ್? ರೇಷಿಯೋ ಆಫ್ ಸಿಟಿ. ಹೀಗೆ ನಾವು ಫುಲ್ ಲೋಡ್ ಕರೆಂಟ್ ಬೇಸಿಸ್ ಮೇಲ್ಗಡೆ ಯಾವುದು? ಸಿಟಿ ಕರೆಂಟ್ ರೇಟಿಂಗ್ ಕಂಡುಹಿಡಿದ್ವಿ. ಸೊ ಕರೆಂಟ್ ರೇಟಿಂಗ್ ಬೇಸಿಸ್ ಮೇಲ್ಗಡೆ ರೇಷಿಯೋ ಆಫ್ ಸಿಟಿ ಅನ್ನ ಕಂಡುಹಿಡಿಯಬಹುದು. ಹೀಗೆ ನಾವು ಡಿಫ್ರೆಂಟ್ ಇಂಡಸ್ಟ್ರೀಸ್ ಗಳಲ್ಲಿ ಸಿಟಿ ಗಳನ್ನ ನಾವು ಯಾವ ರೀತಿ ನಾವು ರೇಷಿಯೋ ಅನ್ನ ಹಾಕಬೇಕು ಅನ್ನೋದನ್ನ ಗೊತ್ತಾಯ್ತು. ಓಕೆ, ಇನ್ ಕೇಸ್ ಆಫ್
higher voltage and higher current, we can use both CT and PT. ಇಲ್ಲಿ ನೋಡಿ ಕೆಲವೊಂದು ಸರಿ ನಾವು ವೋಲ್ಟೇಜ್ ಕೂಡ ಜಾಸ್ತಿ ಇರುತ್ತೆ, ಕರೆಂಟ್ ಕೂಡ ಜಾಸ್ತಿ ಆಗುತ್ತೆ. ಆ ಸಂದರ್ಭದಲ್ಲಿ ನಾವು ಏನ್ ಮಾಡಬಹುದು, CT ಅನ್ನು ಯೂಸ್ ಮಾಡಬೇಕಾಗುತ್ತೆ, PT ಗಳನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ಅಲ್ಲಿ ದೇರ್ ಆರ್ ಟೂ ಟೈಪ್ಸ್ ಆಫ್ ಎನರ್ಜಿ ಮೀಟರ್ ನ ನಾವು ಬಳಸ್ತೀವಿ. ಸೊ ದೇರ್ ಆರ್ ಟೂ ಟೈಪ್ಸ್ ಅಂದ್ರೆ ಯಾವುದು, ಒಂದು 3 phase 2 element with CT and PT used on 3 phase 3 wire system ಅಂತ ಕರಿತೀವಿ. ಸೊ ನೋಡಿ, ದಿಸ್ ಈಸ್ ಒನ್ ಟೈಪ್ ಆಫ್ ಎನರ್ಜಿ ಮೀಟರ್. ಈ ಒಂದು ಎನರ್ಜಿ ಮೀಟರ್ ಅಲ್ಲಿ 2 ಎಲಿಮೆಂಟ್ ಅನ್ನ ಬಳಸಿದೀವಿ. 2 ಎಲಿಮೆಂಟ್ ಅಂದ್ರೆ ಏನು, 2 ಪ್ರೆಷರ್ ಕಾಯಿಲ್ ಇರುತ್ತೆ. ದಿಸ್ ಈಸ್ ಕಾಲ್ಡ್ 2 ಪ್ರೆಷರ್ ಕಾಯಿಲ್, 2 ಕರೆಂಟ್ ಕಾಯಿಲ್ ಇರುತ್ತೆ. ದಿಸ್ ಈಸ್ ಕರೆಂಟ್ ಕಾಯಿಲ್. ಹಾಗಾಗಿ ಒಂದು ಎನರ್ಜಿ ಮೀಟರ್ ನ ನಾವು 3 phase 2 element ಎನರ್ಜಿ ಮೀಟರ್. ಸೊ ಇದರ ಒಂದು ಎನರ್ಜಿ ಮೀಟರ್ ನ ನಾವು ನಾರ್ಮಲಿ ವೇರ್ ವಿ ಹ್ಯಾವ್ ಟು ರಿಕ್ವೈರ್ಡ್ 3 phase 3 ಸಪ್ಲೈ ಸಿಸ್ಟಮ್ ಅಲ್ಲಿ ಮಾತ್ರ ನಾವು ಈ ಒಂದು ಸಿಸ್ಟಮ್ ಅನ್ನು ನಾವು ಬಳಸ್ತೀವಿ. ಇಲ್ಲಿ ಈ ರೀತಿಯ ಒಂದು ಎನರ್ಜಿ ಮೀಟರ್ ನ ನಾವು ನಾರ್ಮಲಿ CT ಮತ್ತೆ PT ಗಳಲ್ಲಿ ಎರಡನ್ನೂ ಕನೆಕ್ಟ್ ಮಾಡಿದೀವಿ. ಅದನ್ನ ಹೇಗೆ ಕನೆಕ್ಷನ್ಸ್ ಮಾಡಿದೀವಿ ಅನ್ನೋದು ನೋಡಬಹುದು. ಹಿಯರ್ ಇನ್ನು ಫಸ್ಟ್ ಟೈಮ್ ಅಲ್ಲಿ ನಾವು ಆಲ್ರೆಡಿ ಅರ್ಥ ಮಾಡ್ಕೊಂಡಿದೀವಿ. ಸಪ್ಲೈ ಲೈನ್ ಅನ್ನ ಡೈರೆಕ್ಟ್ ಆಗಿ ಏನ್ ಮಾಡ್ತಿದ್ವಿ, ಪ್ರೆಷರ್ ಕಾಯಿಲಿಗೆ ಡೈರೆಕ್ಟ್ ಕೊಡ್ತಾ ಇದ್ವಿ, ಯಾವ್ದ್ರದ್ದು, ಎನರ್ಜಿ ಮೀಟರ್. ಆದರೆ ಇಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ PT ಔಟ್ಪುಟ್ ಅನ್ನ, ಇಲ್ಲಿ ನೋಡಿ, ದಿಸ್ ಈಸ್ ಒನ್ ಆಫ್ ದ PT ಇನ್ಪುಟ್. ಅಂದ್ರೆ ಸಪ್ಲೈ ಅನ್ನ ಡೈರೆಕ್ಟ್ ಆಗಿ ಪ್ರೈಮರಿಗೆ ಕನೆಕ್ಟ್ ಮಾಡ್ತೀವಿ. ದಿಸ್ ಈಸ್ ಕಾಲ್ಡ್ PT ಪ್ರೈಮರಿ ವೈಂಡಿಂಗ್, ದಿಸ್ ಈಸ್ PT ಸೆಕೆಂಡರಿ ವೈಂಡಿಂಗ್. ಈ ಸೆಕೆಂಡರಿ ವೈಂಡಿಂಗ್ ನ ಡೈರೆಕ್ಟ್ ಏನ್ ಮಾಡಿದೀವಿ, 2 ಪ್ರೆಷರ್ ಕಾಯಿಲಿಗೆ. ಸೊ ಅಬ್ಸರ್ವ್ ಮಾಡಬಹುದು, this is goes to the first PC ಹೋಗಿರುತ್ತೆ, and this one is goes to the second PC ಹೋಗಿರುತ್ತೆ. ನೆಕ್ಸ್ಟ್ ನೋಡಿ, ಥರ್ಡ್ ಅಂದ್ರೆ ಏನು, ಸೆಂಟರ್ ಆಫ್ ದ ಯಾವುದು ಪ್ರೆಷರ್ ಕಾಯಿಲ್ ಅಂದ್ರೆ ಏನು, PT ಯ ಸೆಕೆಂಡರಿ ಔಟ್ಪುಟ್ ಅನ್ನ ಡೈರೆಕ್ಟ್ ಅಲ್ಲಿ ಕನೆಕ್ಟ್ ಮಾಡಿದೀವಿ. ಬೋತ್ ಪ್ರೆಷರ್ ಕಾಯಿಲ್ ಎಂಡಿಗೆ ಕನೆಕ್ಟ್ ಮಾಡಿದೀವಿ. ಸೊ ದಿಸ್ ಈಸ್ ಒನ್ ಆಫ್ ದ ಲಾಸ್ಟ್ ಟೈಮ್. ಅಲ್ಲಿ ನಾವು ಬರೀ CT ಗಳನ್ನ ಕನೆಕ್ಟ್ ಮಾಡ್ತಿದ್ವಿ, ಅಲ್ಲಿ PT ಗಳನ್ನ ಕನೆಕ್ಟ್ ಮಾಡ್ತಿರ್ಲಿಲ್ಲ. ಇಲ್ಲಿ CT ಮತ್ತೆ PT ಗಳನ್ನ ಕನೆಕ್ಟ್ ಮಾಡಿದಾಗ ಕನೆಕ್ಷನ್ಸ್ ಸ್ವಲ್ಪ ಮಾತ್ರ ಡಿಫರೆನ್ಸ್, ಬಟ್ ಕರೆಂಟ್ ಕಾಯಿಲ್ ಅನ್ನ ಸೇಮ್ ಅದೇ 2 ಕರೆಂಟ್ ಕಾಯಿಲ್ ಕನೆಕ್ಟ್ ಮಾಡಿದ್ವಿ. ಹಾಗಾಗಿ ಈ ಒಂದು ಸಿಸ್ಟಮ್ಯಾಟಿಕ್ ಕನೆಕ್ಷನ್ಸ್ ನಾವೇನ್ ಕರಿತೀವಿ ಅಂದ್ರೆ 3 phase 2 element ಎನರ್ಜಿ ಮೀಟರ್ ವಿತ್ 2 CTs and 3 phase PT. ಇಲ್ಲಿ 2 CT ಗಳನ್ನ ಬಳಸಿದೀವಿ, 1 PT ಗಳನ್ನ ಬಳಸಿದೀವಿ. ಒಂದು ಆದ್ರೂ ಕೂಡ ಇದು 3 phase PT ಆಗಿರುತ್ತೆ ಅಷ್ಟೇ. ಸೊ ನೆಕ್ಸ್ಟ್ ನೋಡಿ, ಇದೇ ರೀತಿನೇ ಇನ್ನೊಂದು ರೀತಿಯ ಒಂದು ಕನೆಕ್ಷನ್ಸ್ ಇರುತ್ತೆ. ಸೊ ಈ ಒಂದು ಕನೆಕ್ಷನ್ ಸಿಸ್ಟಮ್ಯಾಟಿಕ್ ಕನೆಕ್ಷನ್ಸ್ ನಾವೇನ್ ಕರಿತೀವಿ ಅಂದ್ರೆ 3 phase 3 element with CT PT used on 3 phase 4 wire system. ಸೊ ಇನ್ನು ಲಾಸ್ಟ್ ಕೇಸಸ್ ಅಲ್ಲಿ ನಾವು 3 PT ಗಳನ್ನ 3 CT ಗಳನ್ನ ಮಾತ್ರ ಬಳಸಿದ್ವಿ. ಅದರ ಬದಲಿಗೆ ಇಲ್ಲಿ ಏನ್ ಮಾಡಿದೀವಿ, ಇಲ್ಲಿ ಹೈಯರ್ ವೋಲ್ಟೇಜ್ ಇದೆ ಅಂದಾಗ ನಾವೇನ್ ಮಾಡಬಹುದು, PT ಗಳನ್ನ ಬಳಸಬಹುದು. ಮೋರ್ ದನ್ ಎಷ್ಟು 440 ವೋಲ್ಟೇಜ್ ಗಿಂತ ಜಾಸ್ತಿ ಇದ್ರೂ ಕೂಡ ನಾವು ಬಳಸಬಹುದು. 440 ವೋಲ್ಟೇಜ್ ಇದ್ದಾಗ ಕೂಡ ನಾವು ಬಳಸಬಹುದು. 440 ಇದೆ ಅಂದಾಗ ಎಷ್ಟು 110 ಯಾವುದು ಪ್ರೆಷರ್ ಕಾಯಿಲ್ ಅನ್ನು ಬಳಸಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ನೋಡಿ, ದಿಸ್ ಈಸ್ ಒನ್ ಆಫ್ ದ ಪೊಟೆನ್ಶಿಯಲ್ ಟ್ರಾನ್ಸ್ಫಾರ್ಮರ್. ಸೊ ದಿಸ್ ಈಸ್ ಒನ್ ಆಫ್ ದ ಯಾವುದು 3 phase ಪೊಟೆನ್ಶಿಯಲ್ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ಈ 3 phase ಪೊಟೆನ್ಶಿಯಲ್ ಟ್ರಾನ್ಸ್ಫಾರ್ಮರ್ ಇನ ಸೆಕೆಂಡರಿ ಕಾಯಿಲ್ಸ್ ಗಳನ್ನ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡಿದೀವಿ, 3 ಪ್ರೆಷರ್ ಕಾಯಿಲಿಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಮಾಡಿದೀವಿ. ಓಕೆ, ಸೊ ದಿಸ್ ಒನ್ is goes to the first PC pressure coil, this one is goes to the second pressure coil, this one is goes to the third pressure coil. ಔಟ್ಪುಟ್ ಅನ್ನು ಏನ್ ಮಾಡಿದ್ವಿ ನಾವು, ಯಾವ್ದು PC ಔಟ್ಪುಟ್ ಗಳನ್ನ ಶಾರ್ಟ್ ಸರ್ಕ್ಯೂಟ್ ಮಾಡ್ಕೊಂಡಿದೀವಿ ಅಥವಾ ಶಾರ್ಟ್ ಲಿಂಕ್ ಕನೆಕ್ಟ್ ಮಾಡಿದೀವಿ. ಅದರ ಎಂಡ್ ಅನ್ನು ಎಲ್ಲಿ ಕನೆಕ್ಟ್ ಮಾಡಿದೀವಿ, ನ್ಯೂಟ್ರಲ್ ಕನೆಕ್ಟ್ ಮಾಡಿದೀವಿ. ಸೊ ಹಾಗಾಗಿ ಇಲ್ಲಿ ನಾವು 3 phase ಜೊತೆಗೆ 1 ನ್ಯೂಟ್ರಲ್ ನ ಬಳಸಿರೋದ್ರಿಂದ ಈ ಒಂದು ಸಿಸ್ಟಮ್ಯಾಟಿಕ್ ಕನೆಕ್ಷನ್ಸ್ ಅನ್ನ ನಾವೇನ್ ಕರಿತೀವಿ, 3 phase 3 element, 3 phase 3 element. 3 ಎಲಿಮೆಂಟ್ ಅಂದಾಗ 3 ಪ್ರೆಷರ್ ಕಾಯಿಲ್, 3 ಕರೆಂಟ್ ಕಾಯಿಲ್ ಇರುತ್ತೆ. ಹಾಗಾಗಿ ಇದನ್ನ ನಾವು 3 phase 3 element ವಿತ್ 1 ನ್ಯೂಟ್ರಲ್, ಹಾಗಾಗಿ 4 wire ಸಿಸ್ಟಮ್ ಅಲ್ಲಿ ಬಳಸ್ತೀವಿ.
ಅಂದ್ರೆ 3 phase 4 wire ಸಿಸ್ಟಮ್ ಎಲ್ಲಿ ನಾವು ಹೆಚ್ಚಾಗಿ ಬಳಸ್ತೀವಿ ಆ ಒಂದು ಪ್ಲೇಸ್ ಅಲ್ಲಿ ದಿಸ್ ಟೈಪ್ ಆಫ್ ಎನರ್ಜಿ ಮೀಟರ್ ನ ಬಳಸ್ಕೊಂಡು ನಾವು ಯಾವುದು ಐದರ್ ಇಟ್ ಮೇ ಬಿ ಯಾವುದು ಎನರ್ಜಿಯನ್ನ ನಾವು ಕ್ಯಾಲ್ಕುಲೇಟ್ ಮಾಡಬಹುದು ಅಥವಾ ಎನರ್ಜಿನ ಹೇಗೆ ಫೈಂಡ್ ಔಟ್ ಮಾಡೋದು ಅನ್ನೋದನ್ನ ನೋಡಬಹುದು. ಓಕೆ, ಇದನ್ನೇ ನಾವು ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ಸ್ ಅನ್ನ ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನು ನೋಡೋಣ. ಓಕೆ, an industries is supplied with 800 kVA 11 kV 3 phase energy to record it through a 5 amps 110 volts 3 phase energy meter. Calculate the ratio of PT and CT. ಈ ಪ್ರಾಬ್ಲಮ್ ಅಲ್ಲಿ 800 kVA ಅಷ್ಟು ಸಪ್ಲೈ ಮಾಡ್ತಾ ಇದೆ ಟ್ರಾನ್ಸ್ಫಾರ್ಮರ್. ಎಷ್ಟು ವೋಲ್ಟೇಜು 11 kVA 3 ಫೇಸ್ ಸಪ್ಲೈ. ಅಲ್ಲಿ ಕನೆಕ್ಟ್ ಮಾಡಿರ್ತಕ್ಕಂಥ ಒಂದು ಎನರ್ಜಿ ಮೀಟರ್ ರೇಟಿಂಗ್ ಎಷ್ಟಿದೆ 5 amps 110 volts 3 phase ಎನರ್ಜಿ ಮೀಟರ್. ಹಾಗಾದ್ರೆ ಏನು ಕಂಡುಹಿಡಿಯಬೇಕು ಹೇಳಿದಾರೆ ಅವರು, CT ಮತ್ತೆ PT ರೇಷಿಯೋ ಎಷ್ಟು. CT ಮತ್ತೆ PT ರೇಷಿಯೋನ ಕಂಡುಹಿಡಿಯಬೇಕಾದ್ರೆ ನಮಗೆ ಅಲ್ಲಿ ಫುಲ್ ಲೋಡ್ ಕರೆಂಟ್ ಎಷ್ಟು ಗೊತ್ತಾಯಿತು ಅಂದ್ರೆ ನಾವು CT ರೇಷಿಯೋನ ಕಂಡುಹಿಡಿಯಬಹುದು. PT ರೇಷಿಯೋನ ಕಂಡುಹಿಡಿಯಬೇಕಾದ್ರೆ ಯಾವ್ದಾದ್ರದ್ದು ಪ್ರೈಮರಿ ಸಪ್ಲೈ ವೋಲ್ಟೇಜ್ ಎಷ್ಟು, ಸೆಕೆಂಡರಿ ವೋಲ್ಟೇಜ್ ಎಷ್ಟು, ಆ ಬೇಸಿಸ್ ಮೇಲ್ಗಡೆ ಏನು ಕಂಡುಹಿಡಿಯಬಹುದು CT ಅಂಡ್ PT ರೇಷಿಯೋ. ಸೊ ಫಸ್ಟ್ ಆಫ್ ಆಲ್ ಟ್ರಾನ್ಸ್ಫಾರ್ಮರ್ ಸಪ್ಲೈ ವೋಲ್ಟೇಜ್ ಸಪ್ಲೈ KVA ಸಪ್ಲೈ KVA ಎಷ್ಟು 800 kVA. ಓಕೆ, ಸಪ್ಲೈ ವೋಲ್ಟೇಜ್ ಎಷ್ಟಿದೆ 11 kV 3 phase. ಓಕೆ, ಸೊ ಅಲ್ಲಿ ಎನರ್ಜಿ ಮೀಟರ್ ನ ಯಾವ್ದನ್ನ ಬಳಸಿದೀವಿ, ಎನರ್ಜಿ ಮೀಟರ್ ಸ್ಟ್ಯಾಂಡರ್ಡ್ ಎನರ್ಜಿ ಮೀಟರ್ ಬಳಸಿರ್ತಕ್ಕಂಥದ್ದು. ಅದರ ಒಂದು ರೇಂಜ್ ಎಷ್ಟಿದೆ 5 amps 110 volts ಇದೆ. ಎಷ್ಟು 3 phase. ಹಾಗಾದ್ರೆ ಕ್ಯಾಲ್ಕುಲೇಟ್ ಏನ್ ಮಾಡಬೇಕು, ಫೈಂಡ್ CT ರೇಷಿಯೋ ಎಷ್ಟು ಮತ್ತೆ PT ರೇಷಿಯೋ ಎಷ್ಟು. ಸೊ ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕು, ಇಲ್ಲಿ ನಾವು ಯಾವುದೇ ಒಂದು ಫುಲ್ ಲೋಡ್ ಕರೆಂಟ್ ಅನ್ನು ಕಂಡುಹಿಡಿಯಬೇಕಾದ್ರೆ ಈ ಫಾರ್ಮುಲಾ ಯೂಸ್ ಮಾಡಬಹುದು. ಯಾವಾಗ KVA ಅನ್ನು ಕೊಟ್ಟಾಗ, ಸೊ KVA is equal to ಇಲ್ಲಿ 3 phase ಆಗಿರೋದ್ರಿಂದ KVA is equal to √3 VL into IL ಅಂತ ತಗೊಂತೀವಿ. ಇಲ್ಲಿ ನಾವು KVA ಅನ್ನು ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಪ್ರಾಬ್ಲಮ್ ಅಲ್ಲಿ √3 ಗೊತ್ತಿದೆ. VL ಅಂದ್ರೆ ಯಾವುದು, ದಟ್ ಈಸ್ ಕಾಲ್ಡ್ ಲೈನ್ ವೋಲ್ಟೇಜ್ ಅಥವಾ ಸಪ್ಲೈ ವೋಲ್ಟೇಜ್ 11 kV ಇದೆ. ಈಗ ನಾವು ಏನ್ ಕಂಡುಹಿಡಿಯಬೇಕು, ಫುಲ್ ಲೋಡ್ ಕರೆಂಟ್ ಅನ್ನ ಕಂಡುಹಿಡಿಯಬೇಕು. ಹಾಗಾಗಿ therefore IL is equal to IL ಅಥವಾ ಫುಲ್ ಲೋಡ್ ಕರೆಂಟ್ is equal to KVA divided by √3 into VL. ಇಲ್ಲಿ ನೋಡಿ KVA ಎಷ್ಟಿದೆ, ಇಲ್ಲಿ 800 kVA. ಸೊ ಎರಡನ್ನ ಅರ್ಥ ಮಾಡ್ಕೋಬೇಕು. ಇಲ್ಲಿ ಈ KVA ಅದರಲ್ಲಿ ಇದೆ, ಅದು ಕಿಲೋ ವೋಲ್ಟ್ಸ್ ಅಲ್ಲಿ ಇದೆ. ಈ ವೋಲ್ಟೇಜ್ ಕೂಡ ಇದರಲ್ಲಿದೆ ಕಿಲೋ ವೋಲ್ಟ್ಸ್. ಸೊ ಅದನ್ನ ನಾವು ವೋಲ್ಟೇಜ್ ಕನ್ವರ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಡೈರೆಕ್ಟ್ ಆಗಿ ಬರ್ಕೋಬಹುದು. 800 ಡಿವೈಡೆಡ್ ಬೈ √3 ಅಂದ್ರೆ ಎಷ್ಟು, ವ್ಯಾಲ್ಯೂ 1.732 ಇಂಟು ಲೈನ್ ವೋಲ್ಟೇಜ್ ಎಷ್ಟಿದೆ ಇಲ್ಲಿ 11 kV. ಸೊ ಹಾಗಾಗಿ ಕನ್ವರ್ಟ್ ಮಾಡಿಲ್ಲ. ಸೊ ಮಾಡಿದಾಗ ನಮಗಿಲ್ಲಿ 1.732 into 11 that is equal to 19.052 800. So 800 divided by 19.052 that is equal to 42 ಬರುತ್ತೆ. So 42, that means what, this is the full load current. Exactly ನಾವು 42 ದೇ ನಮಗೆ ಯಾವುದು ಮಾರ್ಕೆಟ್ ಅಲ್ಲಿ ಯಾವುದು ಕರೆಂಟ್ ರೇಟಿಂಗ್ ಸಿಗೋದಿಲ್ಲ. ಸೊ ಅದು ಬದಲಿಗೆ ನಾವೇನ್ ಮಾಡಬಹುದು, 50 ನ ಹಾಕಬಹುದು. ಸೊ ದಿಸ್ ಈಸ್ ವಾಟ್ ರೇಷಿಯೋ ಆಫ್
ಕರೆಂಟ್ ರೇಟಿಂಗ್ ಆಫ್ ಸಿಟಿ ಅಥವಾ ಕರೆಂಟ್ ರೇಟಿಂಗ್ ಆಫ್ ಸಿಟಿ ಇಸ್ ಈಕ್ವಲ್ ಟು 42 ಡಿವೈಡೆಡ್ ಬೈ ಸೆಕೆಂಡರಿನ ನಾವು ನಾರ್ಮಲಿ 5 ಆಂಪ್ಸ್ ಅನ್ನು ಕನೆಕ್ಟ್ ಮಾಡ್ತೀವಿ, ಹಾಗಾಗಿ ಎಷ್ಟಾಗುತ್ತೆ ಇಲ್ಲಿ 42 ಡಿವೈಡೆಡ್ ಬೈ 5 ಅನ್ನು ಮಾಡಿಕೊಂಡಾಗ ನಮಗೆ 8.4 ಸಿಗುತ್ತೆ. ಸೊ ದಿಸ್ ಈಸ್ ವಾಟ್ ಕರೆಂಟ್ ರೇಟಿಂಗ್ ಆಫ್ ಸಿಟಿ. ಸೊ ಆಕ್ಚುಲಿ ನಮಗೆ 8.4 ಬದಲಿಗೆ ನಾವು ಎಷ್ಟನ್ನು ಹಾಕ್ಬೋದು, ನಾವು 10 ಅನ್ನು ಹಾಕ್ಬೋದು. ಎಷ್ಟು? 10. ಸೊ 10:1. 10:1. This is the ratio of CT. CT ರೇಷಿಯೋ ನಾವು ಇಷ್ಟದ್ದು ಹಾಕಬಹುದು. ಅದೇ ರೀತಿನೇ ನಾವು ಯಾವ್ದು PT ರೇಷಿಯೋನ ಕಂಡುಹಿಡಿಯಬೇಕಾದ್ರೆ ಏನ್ ಮಾಡ್ಬೇಕು ನಾವು, ಇಲ್ಲಿ 11 kV ಕೊಟ್ಟಿದ್ದಾರೆ. ಸೊ 11 kV ಅಂದ್ರೆ 11,000 ಡಿವೈಡೆಡ್ ಬೈ ಎನರ್ಜಿ ಮೀಟರ್ದು ಸೆಕೆಂಡರಿ ವೋಲ್ಟೇಜ್ ಎಷ್ಟಿರುತ್ತೆ, 110 ವೋಲ್ಟೇಜ್. ಸೊ ಹಾಗಾಗಿ ಇಲ್ಲಿ ನೋಡಿ 110 ಮಾಡ್ಕೊಂಡಾಗ ನಮಗೆ ವಿ ಕ್ಯಾನ್ ಗೆಟ್ 100 ಸಿಗ್ತದೆ, 100 ಸಿಗುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ರೇಷಿಯೋ ಆಫ್ PT. ಹೀಗೆ ನಾವು ಯಾವ್ದು ರೇಷಿಯೋ ಆಫ್ ಸಿಟಿದು ಕಂಡುಹಿಡಿಯಬಹುದು, ರೇಷಿಯೋ ಆಫ್ ಪಿಟಿನು ಕಂಡುಹಿಡಿಯಬಹುದು. ಸೊ ಈ ಒಂದು ಬೇಸಿಸ್ ಮೇಲೆಗಡೆ ನಾವು ಯಾವ್ದು ಎನರ್ಜಿ ಎಷ್ಟು ಕನ್ಸ್ಯೂಮ್ಷನ್ ಆಗಿದೆ ಅಂತ ಕಂಡುಹಿಡಿಯಬಹುದು. ಸೊ ಎನರ್ಜಿ ಕನ್ಸ್ಯೂಮ್ಷನ್ ಮಾಡ್ತಕ್ಕಂಥದ್ದು ಯಾವುದು, ಕ್ಯಾಲ್ಕುಲೇಟ್ ಮಾಡೋದು ಹೇಗೆ? ಸೊ ಎನರ್ಜಿ ಕನ್ಸ್ಯೂಮ್ಷನ್ ಇಸ್ ಈಕ್ವಲ್ ಟು ಸಿಟಿ ರೇಷಿಯೋ ಇಂಟು ಪಿಟಿ ರೇಷಿಯೋ ಇಂಟು ರೆಕಾರ್ಡೆಡ್ ಎನರ್ಜಿ. ರೆಕಾರ್ಡೆಡ್ ಎನರ್ಜಿ ದಟ್ ಇಸ್ ಈಕ್ವಲ್ ಟು ವಾಟ್? ಅಲ್ಲಿ ನಾವು ಇನಿಷಿಯಲ್ ರೀಡಿಂಗ್ ಅಂತ ಇರುತ್ತೆ, ಆ ಇನಿಷಿಯಲ್ ರೀಡಿಂಗ್ ಅನ್ನ ತಗೋಬೇಕು, ಮತ್ತೆ ಫೈನಲ್ ರೀಡಿಂಗ್ ಅಂತ ಇರುತ್ತೆ, ಫೈನಲ್ ರೀಡಿಂಗ್ ಅನ್ನ ತಗೋಬೇಕು. ಫೈನಲ್ ರೀಡಿಂಗ್ ಅಲ್ಲಿ ಇನಿಷಿಯಲ್ ರೀಡಿಂಗ್ ಅನ್ನ ನಾವು ಮೈನಸ್ ಮಾಡ್ಕೋಬೇಕಾಗುತ್ತೆ. ಆಗ ನಾವು ಏನ್ ಮಾಡಬಹುದು, ಯಾವುದು ಎನರ್ಜಿಯನ್ನ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಒಂದು ಪ್ರಾಬ್ಲಮ್ ತಗೊಂಡಿದ್ದೀನಿ. ಈ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ಒಂದು ಇಂಡಸ್ಟ್ರೀಸ್ ಎಷ್ಟು ಎನರ್ಜಿ ಕನ್ಸ್ಯೂಮ್ಷನ್ ಆಗ್ತಾ ಇದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದು ಹೇಗೆ ಅಂತ ನೋಡೋಣ. ಸೊ ಅದರಲ್ಲಿ ಇಂಪಾರ್ಟೆಂಟ್ ನಮಗೆ ಬೇಕಾಗಿರೋದೇನು, ಸಿಟಿ ರೇಷಿಯೋ ಬೇಕಾಗುತ್ತೆ, ಪಿಟಿ ರೇಷಿಯೋ ಎಷ್ಟು ಬೇಕಾಗುತ್ತೆ, ಜೊತೆಗೆ ಇನ್ನೊಂದು ಡಿಫರೆನ್ಸ್ ಆಫ್ ರೀಡಿಂಗು ಬೇಕಾಗುತ್ತೆ. ಈ ಮೂರು ಗೊತ್ತಾಯ್ತು ಅಂದ್ರೆ ನಾವೇನ್ ಮಾಡಬಹುದು, ಎನರ್ಜಿ ಎಷ್ಟು ಕನ್ಸ್ಯೂಮ್ಷನ್ ಆಗಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಇಲ್ಲಿ ಸಿಟಿ ರೇಷಿಯೋ ಎಷ್ಟಿದೆ, 50 amps ಬಾರ್ 5 amps ಇದೆ. ಪಿಟಿ ರೇಷಿಯೋ ಎಷ್ಟಿದೆ, 11,000 ಬಾರ್ 110 ಇದೆ. ಸೊ ಇನಿಷಿಯಲ್ ರೀಡಿಂಗ್ ಆ ಒಂದು ಇಂಡಸ್ಟ್ರೀಸ್ ಅಲ್ಲಿ ಯಾವುದೋ ಒಂದು ಮಂತ್ ಅಲ್ಲಿ ಇನಿಷಿಯಲ್ ರೀಡಿಂಗ್ ಎಷ್ಟು ಬಂದಿದೆ, 369 ಯೂನಿಟ್ಸ್ ಕನ್ಸ್ಯೂಮ್ಷನ್ ಆಗಿದೆ. ಇನ್ನೊಂದು ಮಂತ್ ಅಲ್ಲಿ ಎಷ್ಟು ಎನರ್ಜಿ ಕನ್ಸ್ಯೂಮ್ಷನ್ ಆಗ್ತಾ ಇದೆ, 426 ಯೂನಿಟ್ಸ್ ಕನ್ಸ್ಯೂಮ್ಷನ್ ಆಗಿದೆ. ಹಾಗಾದ್ರೆ ಕ್ಯಾಲ್ಕುಲೇಟ್ ಎನರ್ಜಿ ಕನ್ಸ್ಯೂಮ್ಡ್, ಎಷ್ಟು ಎನರ್ಜಿ ಕನ್ಸ್ಯೂಮ್ಷನ್ ಆಗಿದೆ ಅಂತ ಕಂಡುಹಿಡಿಯಬೇಕು ಆ ಒಂದು ಮಂತ್ ಅಲ್ಲಿ. ಅದಕ್ಕಿಂತ ಮುಂಚೆ ನಾವೇನ್ ಮಾಡಬೇಕು, ಮೀಟರ್ ಕಾನ್ಸ್ಟೆಂಟ್ ಫಸ್ಟ್ ಆಫ್ ಆಲ್ ಏನ್ ಮಾಡ್ಕೋಬೇಕು, ಮೀಟರ್ ಕಾನ್ಸ್ಟೆಂಟ್ ಇಸ್ ಈಕ್ವಲ್ ಟು ವಾಟ್, ಸಿಟಿ ರೇಷಿಯೋ ಇಂಟು ಪಿಟಿ ರೇಷಿಯೋ. ಸಿಟಿ ರೇಷಿಯೋ ಅಂದ್ರೆ ಎಷ್ಟಿದು, 50 ಬಾರ್ 5 ಇಂಟು ಪಿಟಿ ರೇಷಿಯೋ ಎಷ್ಟಿದೆ, 11,000 ಡಿವೈಡೆಡ್ ಬೈ 110. ಇಲ್ಲಿ ನೋಡಿ, ಇದನ್ನ ಮಾಡಿದಾಗ ನಮಗೆ 5 10s ಬರುತ್ತೆ, ಇದನ್ನು ಮಾಡಿದಾಗ ನಮಗೆ 100 ಬರುತ್ತೆ, ಎರಡನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ 1000 ಬರುತ್ತೆ. 1000 ಈಸ್ ದ ವಾಟ್, ಮೀಟರ್ ಕಾನ್ಸ್ಟೆಂಟ್. ಸೊ ಈ ಮೀಟರ್ ಕಾನ್ಸ್ಟೆಂಟ್ ಯಾವತ್ತು ಇದೇ ಸೇಮ್ ಇರುತ್ತೆ, ಆದ್ರೆ ಡಿಫರೆನ್ಸ್ ಇದು ಮಾತ್ರ ಚೇಂಜಸ್ ಆಗಿರುತ್ತೆ. ಹಾಗಾಗಿ ನೆಕ್ಸ್ಟ್ ಏನ್ ಮಾಡ್ಬೇಕು ನಾವೀಗ, ಎನರ್ಜಿ ಕನ್ಸ್ಯೂಮ್ಡ್ is equal to difference of reading ಅಥವಾ difference of reading into meter constant. difference of reading ಅಂದ್ರೆ ಯಾವುದಿದೆ, 426 minus 369
ಇಂಟು ಮೀಟರ್ ಕಾನ್ಸ್ಟೆಂಟ್ ಎಷ್ಟಿದೆ 1000. ಓಕೆ, ಸೊ ಇದನ್ನ ಮಾಡಿದಾಗ 426 ಮೈನಸ್ 369 that is equal to 426 minus 369 that is equal to 57 into 1000 ಮಾಡಿದಾಗ ನಮಗೆ ಎಷ್ಟು ಸಿಗುತ್ತೆ into 1000 that is equal to 57,000 is the watt units or kWh ಆಗಿರುತ್ತೆ. ಹೀಗೆ ನಾವು ಏನ್ ಮಾಡಬಹುದು, ಯಾವುದು ಎನರ್ಜಿ ಎಷ್ಟು ಕನ್ಸ್ಯೂಮ್ಷನ್ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬಹುದು. ಇದೇ ರೀತಿನೇ ಡಿಫರೆಂಟ್ ಇಂಡಸ್ಟ್ರೀಸ್ ಇದು ಎನರ್ಜಿ ಎಷ್ಟು ಕನ್ಸ್ಯೂಮ್ಷನ್ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಒಂದು ಮೆಥಡ್. ಓಕೆ.